90 ಸರ್. ಸರಿ. ಎಷ್ಟು ಹೋಗಿದ್ದಮ್ಮ ಡೀಪು? 120. ಲಾಸ್ಟ್ ಟೈಮ್ 127 ಓಕೆ. ವಾಟರ್ ಲೆವೆಲ್ 150 ಈಗ 120 ಮೇಲ್ ಬಂದಿದೆ ಅಷ್ಟೇ. ಮೇಲ್ ಬಂದಿದೆ. ಈ ಮಣ್ಣಿದೆಯಲ್ಲ ಸರ್, ಈ ಮಣ್ಣಿಂದನೇ ಆಲ್ಮೋಸ್ಟ್ ಹಂಗೆ ಜಾಮ್ ಆಗ್ತಾ ಆಗುತ್ತೆ ಸರ್. ಇದು ಮೆದು ಬಂಡೆ ಇದೆ. ಓಕೆ. ಸೈಡಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇಲ್ಲೂ ನೀರು ಕೂಡ ಬರುತ್ತೆ ಈ ಜಾಗದಲ್ಲಿ. ನೋಡಿ ಫ್ಲೋ ನಿಮಗೆ ಕಾಣಿಸ್ಬೋದು, ನೀರು ಬರೋದು. ಓಕೆ. ಬಟ್ ಲೈಟಾಗಿ ಬರ್ತಾ ಇದೆ. ಜೋರಾಗಿ ಬಂದಿದೆ, ನನ್ನ ಕ್ಯಾಮ್ರಾ ಆ ಕಡೆ ಆಡುತ್ತೆ. ಓಕೆ. ಓಕೆ. ಹಿಂಗಾಗುತ್ತಲ್ವ ಯೂಶಲಿ. 124 ಸರಿ. ಎಷ್ಟು ಚೆನ್ನಾಗಿದೆ ಇದು. ಇದೆಲ್ಲ ಏನಪ್ಪ ಅಂದರೆ ನೀರು ಬರುವಾಗ ಉದುರ್ತಾ ಇರುತ್ತೆ ಹಿಂಗೆ. ಸೊ ಬೀಳ್ತಾ ಇರುತ್ತೆ. ಅದೇನು ಕರಿಗೆ ಅದರಲ್ಲಿ ಬರೋದಿಲ್ಲ ಅಲ್ಲಮ್ಮ? ಕರ್ಗಿ ಕೆಳಗಡೆ ಬೀಳ್ತಾ ಇರುತ್ತೆ ಹಂಗೆ. ಕೆಳಗಡೆ ಬೀಳ್ತಾ ಇರುತ್ತೆ. ಮೋಟ್ರಲ್ಲಿ ಅದು ಏನು ಇದಾಗಲ್ಲ? ನಾವು ಗ್ಯಾಪ್ ಕೊಟ್ಟಿರ್ತೀವಿ, 40ರಿಂದ 50 ಅಡಿ ಗ್ಯಾಪ್ ಕೊಟ್ಟಿರ್ತೀವಿ. ಕೆಳಗಡೆಯಿಂದ ಮೇಲ್ಗಡೆ ಸ್ವಲ್ಪ ಗ್ಯಾಪ್ ಕೊಟ್ಟಿರ್ತಾರಲ್ಲ, ಹೋಗಿ ಅಲ್ಲಿ ಕುಳಿತೆ ನೋಡಿ, ಇದೆಲ್ಲ ಉದುರ್ತಾ ಇರುತ್ತೆ ಸಣ್ಣಗೆ ಗ್ರಾನ್ಯೂಲ್ಸ್ ಥರ. ಬೋರ್ಡರ್ಸ್ ಅಂತೀನಿ. ಸೊ ಇದು ಮೆದು ಬಂಡೆ, ಫುಲ್ ಮೆದು ಬಂಡೆ ಇದು. ಬಟ್ ಅದೆಲ್ಲ ನೀರಿನ ಸೋರ್ಸು, ನೀರು ಬರುವಂಥ ಜಾಗ ಅದು. ಹೌದು. ಯಾಕೆ ಲಾಸ್ಟ್ ಟೈಮು 127 135 ಮತ್ತು 140 ಡ್ರೈ ಗ್ಯಾಪ್ಗಳಿದ್ದ ಅವಾಗ. ಸೊ ಇದು ನೀರು ಮೇಲೆ ಬಂದಿದೆ. ನೀರು 120 ಬಂದಿರೋದ್ರಿಂದ ಈಗ ನಾನು ಹೇಳಿದ್ದೆಲ್ಲ ನಿಮಗೆ ನೀರಿನ ಸೋರ್ಸೇ. ಈಗ ಅಲ್ಲೇನು ಮೆನ್ಷನ್ ಮಾಡಿದ್ದೀನಲ್ಲ, ಅದೆಲ್ಲ ನೀರು ಉದುರುತ್ತೆ ಅಂತೇಳಿ, ಅದೆಲ್ಲ ನೀರಿನ ಸೋರ್ಸೆ. ಬಟ್ ಅವಾಗ ಮೋಸ್ಟ್ಲಿ ಸಮ್ಮರ್ ಇತ್ತಲ್ಲ, ಅದಕ್ಕೆ ಡ್ರೈ ಆಗಿದ್ದಾಗ ಬರ್ತಿರಲಿಲ್ಲ ಅಂತ ಶುರುವಾಗಿದೆ. ನೋಡಿ ಇಷ್ಟು ಚೆನ್ನಾಗಿದೆ. ಬಟ್ ಇದು ನಿಮಗೆ ಲೂಸ್ ಬಂಡೆ ನಿಮಗೆ ಕಾಣಿಸ್ತಾ ಇದೆ, ಸುಮ್ಮನೆ ಜಸ್ಟ್ ಕಲ್ಲುಗಳೆಲ್ಲ ಹಿಂಗೆ ಕುಣಿಸಿರೋ ಥರ ಇದೆ. ಇದರಲ್ಲಿ ನೀರೇನಾದ್ರು ಪ್ರೆಷರಾಗಿ ಬಂತು ಅಂದರೆ ಇದೆಲ್ಲ ಕೆಳಗಡೆ ಉದುರ್ತಾ ಇರ್ತದೆ. ಮತ್ತೆ ಇಂಥ ಉದುರೋದೇ ಮೋಟರ್ ಮೇಲೆ ಕೂತ್ಕೊಂಡಿತ್ತಲ್ಲ ಲಾಸ್ಟ್ ಟೈಮು. 144 ಒಂದಿದೆ. ಅದೇ. ಇದು ನೀಟಾಗಿ ಗೊತ್ತಾಗುತ್ತೆ ನಿಮಗೆ. ಬಟ್ ಗಟ್ಟಿ ಬಂಡೆ ಇದ್ದರೆ ನಿಮಗೆ ಇಷ್ಟೊಂದು ಬರಲ್ಲ ಅದು. ಇದು ಸೋರ್ಸ್. ಸೊ ಇದು ಕೂಡ ನೀರು ಬರುವಂಥ ಜಾಗನೇ. 154 ಅಲ್ವಾ? ಇತ್ತು ಒಂದು. ಈಗ ಬಂಡೆ ಹೋಯ್ತಾ ಅದು? ಇನ್ನೂ ಇದೆಯಾ ಅದು ಅದೇ ಥರ? ಇದೆ, ನೋಡಿ ಚೆಕ್ ಮಾಡ್ತಾ ಇದ್ದೀನಿ. ಬಾಟಮ್ವರೆಗೂ ಇರುತ್ತೆ. ಹೌದಾ? ಹಂಗೆ ಇರುತ್ತಾ? ಬಟ್ ತುಂಬ ಬೋರ್ಡರ್ಸ್ಗಳು ಈಗೆಲ್ಲ ಏನು ಮಾಡ್ಬಿಡ್ತಾರೆ, ಈ ಥರ ಬೋರ್ಡರ್ಸ್ ಬಂತು ಅಂದರೆ ಸುಮ್ಮನೆ ಫಿಲ್ಟರ್ ವರ್ಕ್ ಸಜೆಸ್ಟ್ ಮಾಡ್ಬಿಡ್ತಾರೆ. ಫಿಲ್ಟರ್ ಪೈಪ್ ಹಾಕೊಂಡ್ಬಿಡಿ ಸರ್ ಅಂತಾರೆ. ಎಲ್ಲರೂ ಹಂಗೆ ಮಾಡ್ಬಿಡ್ತಾರೆ ಈಗೇನಾದ್ರು ಬಂತು ಅಂತ. ಬಟ್ ಅದು ಇದ್ರೆ ಇನ್ನೂ ಬೇರೆ ಪ್ರಾಬ್ಲಮ್ ಅದು. ಹೌದು, ಅದೇ ಫಿಲ್ಟರ್ ಏನು ಪ್ಲಾಸ್ಟಿಕ್ದು ಅದನ್ನೇ ಫಿಲ್ಟರ್ ಪೈಪ್ ಅನ್ನೋದು. ಈ ಥರ ಬೋರ್ಗೆ ಅದನ್ನು ಹಾಕ್ಸ್ಲೇಬೇಕು ಅಂತಾರೆ. ಆದರೆ ಅದನ್ನು ಹಾಕ್ಸಿದ್ರೆ ಮೇಂಟೈನ್ ಮಾಡಬೇಕು. ಸೊ ಮೇಂಟೈನ್ ಮಾಡಲಿ ಅಂದರೆ ನೀರು ಡ್ರೈ ರನ್ ಓಡಿಸ್ಬಾರ್ದು. ನೀವೇನಾದ್ರು ಡ್ರೈ ರನ್ ಓಡಿಸ್ಬಿಟ್ಟ ಅಂತಂದರೆ ಆ ಪೈಪು ಮೆಲ್ಟ್ ಆಗಿಬಿಡುತ್ತೆ. ಸೊ ಅದೇನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಈಗ ನೀವು ಅಟ್ಲೀಸ್ಟ್ ಮೇಲೆ ಎತ್ತಿದ್ವಿ, ಏನಾದ್ರು ಮಾಡಿದ್ವಿ, ಫಿಲ್ಟ್ರ್ ಪೈಪ್ ಇದ್ದಾಗ ಏನಾದರೂ ಜಾಮ್ ಆದರೆ ಗ್ಯಾರಂಟಿನೇ ಕೊಡೋದಿಲ್ಲ. ಆದರೆ ಬಟ್ ನಿಮಗೆ ಈ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ ಸರ್ ಆಗಾಗ. 100% ಬಂದೇ ಬರುತ್ತೆ. ಯಾಕಂದರೆ ಈ ಥರ ಬೋರಲ್ಲಿ ಕಂಪಲ್ಸರಿ ಬಂದೇ ಬರುತ್ತೆ.
ಹಾಕ್ತಿದ್ರು ಅವಾಗೆಲ್ಲ ಈ ಮಣ್ಣೆಲ್ಲ ಉದ್ರಲ್ಲಮ್ಮ. ಅದೇ ಗೊತ್ತಾಯ್ತು. ಹ್ಞೂ. ಅದೇ ಲೈಟಾಗಿ ಬರ್ತಿದ್ರು ಅವು ಹೋಗಿ ಒಂದು ಕಡೆ ಕಂಪೋಸಿಟ್ ಆಗ್ತಾ ಇರ್ತವೆ, ಅದು ತೊಂದರೆ ಇಲ್ಲ. ಇದು ಅಷ್ಟೇ ಸೋರ್ಸೆ. ಇವಾಗ ಇದು ಹೋಗೋದ್ರಿಂದ ವೈರ್ ಹೋಗೋದ್ರಿಂದನೇ ಅದೆಲ್ಲ ಬರ್ತಾ ಇರ್ತದೆ. ಹೌದು. ಮೋಟ್ರ್ ರೆಡಿ ಆಯ್ತಂತ. ಮೋಟ್ರ್ ರೆಡಿ ಆಯ್ತಂತ. ಮೋಟ್ರ್ ರೆಡಿ ಇದೆಯಂತೆ. ಆಮೇಲೆ ಬಂದಿರ್ತೀರಾ? ಹಾಂ. ಕ್ಯಾಮ್ರಾ ಜೊತೆಗೆ ಅಟ್ಲೀಸ್ಟ್ ನಿಮ್ಗೆ ಹಿಂಗಾದ್ರೂ ಇರಬೇಕು ಸರ್ ಬಂಡೆ. ಸೈಡ್ ಬಂಡೆ ಈ ಸೈಡ್ ಇದೆಯಲ್ಲ ಆ ಥರ ಕ್ಲೀನಾಗಿ ಈ ಥರ ಆದರೂ ಅಟ್ಲೀಸ್ಟ್ ಸ್ವಲ್ಪ ತಿಕ್ಕಾಗಿತ್ತು ಅಂದರೆ ಓಕೆ. ಇದು ನಿಮಗೆ ಮೇಲ್ಗಡೆನೇ ಬಂದ್ಬಿಟ್ಟೈತೆ ಅದೆಲ್ಲ. ಅದೇ ಓಕೆ. ಮತ್ತೆ ವಾಟರ್ ಸೋರ್ಸ್ ಸಿಕ್ಕಿಲ್ಲ ನಮಗೆ. ಇನ್ನಿನ್ನೇ ಬಂದಿಲ್ಲ ಸರ್, ಹೇಳ್ತೀನಿ. ಇಷ್ಟೇ ಎಂಡು. ಇದೆ ಎಂಡಾ? ಇದು ನೀರಿದೆ. ತಡೀತಲ್ಲ? ತಡೀತಿಲ್ಲ, ಎಂಡಿದೆ ನೋಡಿ. ಇದೆ ಚೂರು. ಕಾಣಿಸ್ತಿದೆ ಅಷ್ಟೇ. 28 ಸೊ 305 ಲಾಸ್ಟ್ ಆಗಿದೆನಾ? 305ಕ್ಕೆ ನಿಂತ ತಡೀತಿದೆಯಾ ಅಲ್ಲಿ? ಫುಲ್ ಬಾಟಮ್ ಹಾಕಿದ್ರಾ? ಬಾಟಮ್ ಅದೇ ಬಾಟಮಾ? ಬಾಟಮ್ ನೋಡಿ, ಎಕ್ಸಾಕ್ಟ್ ಬಾಟಮ್ ಎಷ್ಟಕ್ಕಿದೆ? ಅಲ್ವಾ? ಸೇಮ್. ಮತ್ತೆ ಅವ್ರು ಮೋಟ್ರ್ ಫುಲ್ ಬಾಟಮ್ ತನಕ ಬಿಟ್ಬಿಟ್ಟಿದ್ದಾರಾ? ಸೊ ಅದೇನಾಗಿದೆ, ನಾನು ಹೇಳಿದ್ನಲ್ಲ, ಅದು ಮುಚ್ಕೊಂಡು ಬಂದಿದೆ. ಮುಚ್ಕೊಂಡು ಬಂದಿದ್ದಲ್ಲ, ಒಂದು ಸ್ಟೇಜ್ ಬೈ ಸ್ಟೇಜ್ 100% ಸೊ ಮಧ್ಯದಲ್ಲಿ ಹೋಗಿ ಏನು ಕವರ್ ಅಪ್ ಆಗಿಲ್ಲ. ನಿಮ್ಗೇನಾರು ಐಡಿಯಾ ಇದೆಯಾ ಎಷ್ಟು ವರ್ಷದ ಬೋರು ಅಂತ? 2008 ಇಲ್ಲ 7. ಆಲ್ಮೋಸ್ಟ್ ಅದೇ 19 ಇಲ್ಲ 17 ವರ್ಷನಾ? ಹಾಂ ಆಗಿರುತ್ತಲ್ವಾ, ಅಷ್ಟು ತುಂಬಿರುತ್ತಲ್ವಾ?
ಇರ್ಲಿ. ತುಂಬಿರುತ್ತೆ. ಯಾಕಂದರೆ ಪ್ರತಿ ವರ್ಷ 1 ವರ್ಷ 2 ವರ್ಷಕ್ಕೇನೆ 10 ಅಡಿ ಮುಚ್ಕೊ ಬಂದಿರುತ್ತೆ. ಸೊ ಈಗ ನೀವೇನು ಮಾಡಬೇಕು ಅಂದರೆ 300 ಅಡಿಯಿಂದ ಮೇಲೆ ಅಂದರೆ ಕಟ್ ಮಾಡಬೇಕು. ಅದೇ ನಿಮ್ಮ ಬಾವ ಅಂದ್ರು ಒಂದು 10 ಅಡಿ ಕಟ್ ಮಾಡ್ಬಿಡೋಣ ಅಂದ್ರು. ಹೌದು ಕಂಪಲ್ಸರಿ. ಅವ್ರಿಗೆ ಡೆಪ್ತ್ ಅವತ್ತು ಮೋಟ್ರ್ ಕೆಳಗಡೆ ಹೋಗ್ಲಿಲ್ಲ. ಸೊ ಮೋಟ್ರ್ ಕೆಳಗಡೆ ಇದೆಯಾ ಇಲ್ವಾ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಕರೆಸಿದೆ ನಿಮ್ಮನ್ನ. ಒಂದ್ಸಲ ನೋಡೋಣ, ಅವ್ರು ಏನಾದ್ರು ಕಮ್ಮಿ ಹಾಕಿದ್ರೆ ಇನ್ನು ಸ್ವಲ್ಪ ಇಳಿಸ್ಬೇಕಾದ್ರೆ ಇಳಿಸೋಣ ಅಂತ. ಈಗ 305 ಇದ್ರೆ 295ಕ್ಕೆ ಹಾಕ್ಸ್ಬಿಡ್ತೀನಿ. 10 ಅಡಿ ಮಾತ್ರ ಓಕೆ ಅಲ್ಲ, ಯಾಕಂದರೆ ಚಿಕ್ಕ ಬೋರ್ ಅಲ್ವಾ. ಬಟ್ ಏನಾಗುತ್ತೆ ಅಂದರೆ ಮೋಟ್ರ್ 5 ಅಡಿ ಬರುತ್ತೆ ನಿಮಗೆ. ಅದೇ ಮೋಟ್ರ್ 5 ಅಡಿ ಮೋಟ್ರ್ 5 ಅಡಿ 290 ಸೊ ಒಂದು 20 ಅಡಿ ಆದರೂ ಗ್ಯಾಪ್ ಕೊಡಲೇಬೇಕು ನೀವು. ಹೌದಾ? 20 ಅಡಿ ಕೊಟ್ಟರೆ ಮೋಟ್ರ್ ಒಂದು 5 ಅಡಿ ಬರುತ್ತೆ. ಈಗ ಅವ್ರಿಗೆ ಹೇಳ್ತೀನಿ, ರಿಪೋರ್ಟ್ ಕಳಿಸ್ತೀನಿ. ಸರಿ.